ಇನ್ನು ರಾಜ್ಯ ರಾಜಕೀಯಕ್ಕೆ ಬರೋದಾದ್ರೆ ಸರ್ಕಾರ ರಾಜ್ಯ ಹೇಗೆ ನಡೀತಾ ಇದೆಯೋ ಅದು ಬೇರೆ ಪ್ರಶ್ನೆ. ಆದರೆ ಈಗ ಸದ್ಯಕ್ಕೆ ಕುರ್ಚಿಯಲ್ಲಿರುವಂಥವ್ರಿಗೆ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋರ ಜೊತೆಗೆ ಇನ್ನುಳಿದಂಥವ್ರ ಕುರ್ಚಿ ಬದಲಾವಣೆ ಮಾಡುವಂಥ ಯೋಚನೆಗಳು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರಚನೆ ಹಗ್ಗ ಜಗಾಟ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಈಗ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಎಐಸಿ ಅಧ್ಯಕ್ಷರಾದಂತಹ ಖರ್ಗೆ ಅವರು ಮಾತುಕತೆಯನ್ನ ಮಾಡಿದ್ದಾರೆ. ಖರ್ಗೆ ಅವರ ಮುಂದೆ ಸಚಿವ ಸಂಪುಟ ಪುನರಚನೆಯ ಬಗ್ಗೆ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಹೈಕಮಾಂಡ್ ಪುನರಚನೆಯ ಮಾಹಿತಿಯನ್ನ ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರಂತೆ. ಹೈಕಮಾಂಡ್ಗೆ ಒಟ್ಟಿಗೆ ಚರ್ಚೆ ಮಾಡಿ ನಿರ್ಧಾರ ಮಾಡೋಣ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಂಪುಟ ಪುನರಚನೆಗೆ ಬ್ರೇಕ್ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಮತ್ತೊಂದು ಸುತ್ತಿನ ಸಭೆ ಬಳಿಕ ಅಂತಿಮ ತೀರ್ಮಾನವನ್ನ ಮಾಡುವಂತಹ ಸಾಧ್ಯತೆ ಇದೆ. ಯಾಕೆ ಆ ಕಡೆಗೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೋಗಿ ಹೇಳಿದ್ದಾರೆ, ಫಸ್ಟು ನೀವು ಇತ್ಯರ್ಥ ಮಾಡ್ರಿ, ನಮ್ಮದು ಎರಡೂವರೆ ವರ್ಷದ್ದು ಏನಾಯಿತು, ಅದಾದ ನಂತರ ನೀವು ಸಂಪುಟ ಪುನರಚನೆ ಮಾಡ್ತಿರೋ ಏನು ಮಾಡ್ತಿರೋ, ಇದನ್ನು ಮಾಡ್ತಿರೋ ಇಲ್ಲೋ ಹೇಳಿ ಅಂತ ಅವ್ರದ್ದು ಲೆಕ್ಕಾಚಾರ. ಹಾಗಾಗಿ ಯಾರ ಹತ್ರ ಏನು ಹೇಳಬೇಕು ಅದನ್ನು ಅವ್ರು ಹೇಳಿ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ಹೋಗಿಂತ ಮುಂಚಿತವಾಗಿಯೇ ಡಿ ಕೆ ಸಹೋದರರು ಹೋಗಿ ಏನು ಮೆಸೇಜ್ ಪಾಸ್ ಮಾಡಬೇಕು ಅದನ್ನು ಪಾಸ್ ಮಾಡಿದ್ದಾರೆ. ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಮಾನ್ಯ ಮುಖ್ಯಮಂತ್ರಿಗಳು ಏನು ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳು ತಮ್ಮ ಲೆಕ್ಕಾಚಾರಗಳಲ್ಲಿ ಏನು ಮೆಸೇಜ್ ಪಾಸ್ ಮಾಡಬೇಕು ಮಾಡಾಗಿದೆ. ಈಗ ಚೆಂಡಿರೋದು ಹೈಕಮಾಂಡ್ನಲ್ಲಿ. ಚೆಂಡು ಯಾರ ಕಡೆಗೆ ಎಸಿತಾರೆ ಅನ್ನೋದ್ರ ಮೇಲೆ ಯಾರ ವಿಕೆಟ್ ಹೋಗುತ್ತೆ ಅನ್ನೋದು ಗೊತ್ತಾಗುತ್ತೆ ಅಲ್ವಾ? ಅರುಣ್, ರಾಜ್ಯ ಸರ್ಕಾರಕ್ಕೆ 2.5 ವರ್ಷ ಆಗ್ತಾ ಇದ್ದಂತೆ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇತ್ತು. ಕ್ಯಾಬಿನೆಟ್ ಪುನರ್ರಚನೆ ಆಗ್ಬೋದು ಅಥವಾ ವಿಸ್ತರಣೆ ಆಗ್ಬೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು, ಹೀಗೆ ನಾನಾ ತರಹದ ಊಹಾಪೋಹಗಳು ಓಡಾಡ್ತಾ ಇತ್ತು. ಬಟ್ ಹೈಕಮಾಂಡ್ ಮಟ್ಟದಲ್ಲಿ ಈ ರೀತಿಯಾದಂಥ ಯಾವುದೇ ಚರ್ಚೆಗಳು ಇರಲಿಲ್ಲ. ಆದರೆ ಈಗ ಹೈಕಮಾಂಡ್ ಮಟ್ಟಕ್ಕೆ ಈಗ ಆ ಚೆಂಡು ಬಂದು ತಲುಪಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಎಐಸಿಸಿ ಅಧ್ಯಕ್ಷ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರ್ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪವನ್ನು ಕೂಡ ಮಾಡಿದ್ರು. ಖರ್ಗೆ ಅವರ ಜೊತೆಗೆ ಒಂದು ಪ್ರಾಥಮಿಕ ಹಂತದ ಚರ್ಚೆಯೂ ಕೂಡ ಆಗಿದೆ. ಸೊ ಕ್ಯಾಬಿನೆಟ್ ಪುನರ್ರಚನೆ ಮಾಡೋದಾದ್ರೆ ಹೇಗೆ ಮಾಡಬೇಕು, ಎಷ್ಟು ಜನನ್ನ ಕೈ ಬಿಡಬೇಕು, ಮತ್ತೆ ಎಷ್ಟು ಜನನ್ನ ಸೇರ್ಪಡೆ ಮಾಡ್ಕೋಬೇಕು, ಮತ್ತೆ ಯಾರ್ಯಾರನ್ನ ಕೈ ಬಿಡಬೇಕು, ಯಾರನ್ನ ಒಳಗಡೆ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಅಫಿಷಿಯಲ್ ಲಿಸ್ಟ್ ಅಂತ ಅಲ್ಲ, ಇನ್ಫಾರ್ಮಲ್ ಆಗಿ ಒಂದಷ್ಟು ಚರ್ಚೆಗಳನ್ನ ಕೂಡ ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ಖರ್ಗೆ ಅವರು ಇದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡಿ ನಿಮಗೆ ತಿಳಿಸ್ತೀವಿ, ಮತ್ತೊಮ್ಮೆ ಅನಿವಾರ್ಯತೆ ಬಿದ್ದರೆ ದೆಹಲಿಗೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಆಗೋದಕ್ಕಿಂತ ಮುಂಚೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ನಡೆಸಿದ್ದಾರೆ. ಅವ್ರದ್ದು ಒಂದು ಲೈನ್ ಅಜೆಂಡಾ ಇರುವಂತದ್ದು, ಈ ಹಿಂದೆ ಏನು ಹೈಕಮಾಂಡ್ ಮಾತು ಕೊಟ್ಟಿತ್ತು ಅದಕ್ಕೆ ತಕ್ಕಂತೆ ನಡೆದುಕೊಳ್ಬೇಕು, ಕ್ಯಾಬಿನೆಟ್ ಏನು ಪುನರ್ರಚನೆ ಮಾಡೋದಕ್ಕಿಂತ ಮುಂಚೆ ನಾಯಕತ್ವದ ವಿಚಾರ ನಿರ್ಧಾರ ಆಗಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಅವ್ರು ಇಟ್ಟಿದ್ದಾರೆ. ಸೊ ಈಗ ಹೈಕಮಾಂಡ್ ಈಗ ಇಕ್ಕಟ್ಟಿನಲ್ಲಿ ಸಿಲ್ಕೊಂಡಿದೆ. ಮತ್ತೆ ಈ ವಿಚಾರದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಮೊದಲು ತೀರ್ಮಾನ ಆಗಬೇಕಾಗಿರುವಂಥದ್ದು. ಹೀಗಾಗಿ ಖರ್ಗೆ ಮತ್ತೆ ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಮತ್ತೆ ರಾಹುಲ್ ಗಾಂಧಿ ಇವರೆಲ್ಲರೂ ಕೂಡ ಕೂತು ಒಂದು ಮಾತುಕತೆಯನ್ನು ನಡೆಸಿದ ಬಳಿಕ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ಬೋದು. ಅಂದ್ರೆ ಸಿಎಂ ಬದಲಾವಣೆ ಮಾಡಬೇಕಾ ಅಥವಾ ಕೇವಲ ಸಚಿವ ಸಂಪುಟ ಪುನರ್ರಚನೆಗೆ ಮಾತ್ರ ಸೀಮಿತವಾಗಿರಬೇಕಾ ಅನ್ನುವಂಥದ್ದು. ಈ ನಿರ್ಧಾರ ತೆಗೆದುಕೊಂಡ ಬಳಿಕ ಬಹುಶಃ ರಾಜ್ಯ ನಾಯಕರಿಗೆ ಬುಲಾವ್ ಕೊಡುವಂತ ಸಾಧ್ಯತೆಗಳಿದಾವೆ. ಆ ಸಂದರ್ಭದಲ್ಲಿ ಒಂದು ಬಹಳಷ್ಟು ಪ್ರಮುಖವಾದಂತಹ ಸಭೆ ನಡೆಯುತ್ತೆ. ಅದರಲ್ಲಿ ಸಚಿವ ಸಂಪುಟ ಪುನರ್ರಚನೆಯೋ ಅಥವಾ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ನಿರ್ಧಾರ ಆಗುವಂತಹ ನಿರೀಕ್ಷೆಗಳನ್ನ ಮಾಡಬಹುದು. ಅರುಣ್, ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.